ಆತ್ಮೀಯ ವೀಕ್ಷಕರೇ, ದೇವರ ವಾಕ್ಯವು ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸುವ ನಮಗೆ ಬೆಳಕನ್ನು, ಜೀವವನ್ನು ಕೊಡುತ್ತದೆ. ಇಂತಹ ಬಹು ಅಮೂಲ್ಯವಾದ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಪ್ರಿಯರೇ, ಇಂದಿನಿಂದ ನಾವು ಸತ್ಯವೇದದಲ್ಲಿನ 7ನೇ ಪುಸ್ತಕವಾಗಿರುವ ನ್ಯಾಯಸ್ಥಾಪಕರು ಎಂಬ ಪುಸ್ತಕದ ಅಧ್ಯಯನವನ್ನು ಪ್ರಾರಂಭಿಸೋಣ. ಇಸ್ರಾಯೇಲ್ಯರ ಹಿಂಜರಿಯುವಿಕೆ ಹಾಗೂ ಮರಳಿ ಪಡೆಯುವಲ್ಲಿ ಮತ್ತು ಪುನಃ ಸ್ಥಾಪಿಸುವಲ್ಲಿ ದೇವರ ಕೃಪೆ ಆಶ್ಚರ್ಯಕರವಾಗಿದೆ. ಈ ಮೂಲಕ ಇತಿಹಾಸದ ಕಾಲಚಕ್ರವು ತಿರುಗುತ್ತಾ ಇರುವುದನ್ನು ಕಾಣುತ್ತೇವೆ. ಪ್ರಿಯರೇ, ಬಹು ಗಂಭೀರವಾದ, ಅಷ್ಟೇ ಅಮೂಲ್ಯವಾದ ಈ ಪುಸ್ತಕದ ಅಧ್ಯಯನದ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಳ್ಳಲು ಪ್ರಾರ್ಥನೆಯೊಂದಿಗೆ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತಹ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಈ ಮುಂಜಾನೆ ವೇಳೆಗಾಗಿ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಹೆಸರೆಸರಾಗಿ ನೀನು ಆಶೀರ್ವದಿಸಬೇಕಾಗಿ ನಾವು ಬೇಡ್ತಾ ಇದ್ದೇವೆ. ಕರ್ತನೇ, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ವೀಕ್ಷಕರನ್ನು ನೀನು ಹೆಚ್ಚೆಚ್ಚಾಗಿ ಆಶೀರ್ವದಿಸಿ, ಅವರ ಪ್ರತಿಯೊಂದು ಕುಂದುಕೊರತೆಗಳನ್ನು ನೀಗಿಸಿ, ಅವರು ಯಾವಾಗಲೂ ನಿನ್ನನ್ನೇ ಆಶ್ರಯಿಸಿಕೊಂಡು ನಡೆಯುವಂತೆ ಅವರನ್ನು ನಡೆಸಬೇಕಾಗಿ ನಿನ್ನಲ್ಲಿ ನಾವು ಬೇಡುತ್ತಾ ಇದ್ದೇವೆ. ಕರ್ತನೆ, ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಮ್ಮ ಮುದ್ದು ರಕ್ಷಕನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ನಾವು ಬೇಡಿ ಹೊಂದಿದ್ದೇವೆ ಕರ್ತನೆ, ಆಮೆನ್. ಬನ್ನಿರಿ, ಕಾರ್ಯಕ್ರಮವನ್ನು ಮುಂದುವರಿಸೋಣ. ಆಮೆನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯಸಾಕ್ಷಿಯು, ದೇವರ ಸೃಷ್ಟಿಗೆ ಮೂಲನೂ ಆಗಿರುವ ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಯೆಹೋಶುವನ ಪುಸ್ತಕದ 24ನೇ ಅಧ್ಯಾಯದಲ್ಲಿ ಯೆಹೋಶುವನು ಇಸ್ರಾಯೇಲ್ಯರನ್ನು ದೇವರು ಅಸಹ್ಯಪಡುವ ಆರಾಧನೆ ವಿಷಯವಾಗಿ ಎಚ್ಚರಿಸಿದ್ದು, ಇಸ್ರಾಯೇಲ್ಯರು ತಾವು ಯೆಹೋವನನ್ನೇ ಸೇವಿಸುವುದಾಗಿ ಒಡಂಬಡಿಕೆ ಮಾಡಿಕೊಂಡದ್ದು, ಯೆಹೋಶುವನ ಹಾಗೂ ಎಲ್ಲಾಜಾರನ ಮರಣ ಮತ್ತು ಸಮಾಧಿ ಮಾಡಿದರ ಕುರಿತು ಧ್ಯಾನ ಮಾಡಿಕೊಂಡೆವು ಮತ್ತು ಅದರೊಂದಿಗೆ ಯೆಹೋಶುವನ ಪುಸ್ತಕದ ಅಧ್ಯಯನವನ್ನು ಮುಕ್ತಾಯ ಮಾಡಿಕೊಂಡೆವು. ಪ್ರಿಯರೇ, ಧ್ಯಾನ ಮಾಡಿದ ಪ್ರತಿ ಹಂತದಲ್ಲಿಯೂ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಮಹಿಮೆಯುಂಟಾಗಲಿ. ಪ್ರಿಯರೇ, ಇಂದಿನಿಂದ ನಾವು ನ್ಯಾಯಸ್ಥಾಪಕರ ಪುಸ್ತಕದ ಪೀಠಿಕಾ ಭಾಗ ಹಾಗೂ 1 ಮತ್ತು 2ನೇ ಅಧ್ಯಾಯಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ದೇವಜನರೇ, ಈ ಪುಸ್ತಕವು ಯೆಹೋಶುವನ ಮರಣದಿಂದ ಹಿಡಿದು ಸಮುವೇಲನ ಸಮಯದವರೆಗೆ ನ್ಯಾಯಸ್ಥಾಪಕರಾಗಿ ಸೇವೆ ಸಲ್ಲಿಸಿದ 12 ಮಂದಿ ಪುರುಷರು ಮತ್ತು ಒಬ್ಬ ಸ್ತ್ರೀಯ ಬಗ್ಗೆ ತಿಳಿಸುತ್ತದೆ. ಇದರಿಂದಾಗಿ ನ್ಯಾಯಸ್ಥಾಪಕರು ಎಂಬ ಹೆಸರನ್ನು ಹೊಂದಿಕೊಂಡಿರುತ್ತದೆ. ಇದರ ನಿಜವಾದ ಬರಹಗಾರ ಅಥವಾ ಗ್ರಂಥಕರ್ತ ಯಾರು ಎಂಬುದಾಗಿ ತಿಳಿದಿಲ್ಲ. ಪ್ರಿಯರೇ, ಈ ಪುಸ್ತಕವು ಏಕನಾಯಕ ಪ್ರಭುತ್ವದ ಕಾಲದಲ್ಲಿ ಬರೆಯಲಾಯಿತು. ಈ ಪುಸ್ತಕದಲ್ಲಿ 4 ಬಾರಿ ಸಂಭವಿಸುವ ಆ ಕಾಲದಲ್ಲಿ ಇಸ್ರಾಯೇಲೊಳಗೆ ಅರಸನಿರಲಿಲ್ಲ ಎಂಬ ವಾಕ್ ಸಂಪ್ರದಾಯದ ಪ್ರಕಾರ ನ್ಯಾಯ ತೀರಿಸಲಾಗುತ್ತಿತ್ತು. ಒಂದು ವೇಳೆ ಸಮುವೇಲನು ಈ ಪುಸ್ತಕವನ್ನು ಬರೆದಿರಲಿಕ್ಕೂ ಸಾಧ್ಯತೆ ಉಂಟು. ಪ್ರಿಯರೇ, ಎಲ್ಲ ನ್ಯಾಯಸ್ಥಾಪಕರು ತಮ್ಮ ಯೋಗ್ಯತೆಗೆ ಹಾಗೂ ತಮ್ಮ ಸಾಮರ್ಥ್ಯಕ್ಕೆ ಸೀಮಿತರಾಗಿದ್ದರು. ವಾಸ್ತವಿಕವಾಗಿ ಪ್ರತಿಯೊಬ್ಬರಿಗೂ ಕೆಲವು ನ್ಯೂನ್ಯತೆ, ದೋಷ ಮತ್ತು ಅಡ್ಡಗಟ್ಟುಗಳಿದ್ದಾಗ್ಯೂ ಅವು ಅವರಿಗೆ ಅಡ್ಡಿಯಾಗಿರಲಿಲ್ಲ. ಆದರೆ ದೇವರ ಸಾರ್ವಭೌಮ ಆದೇಶದಡಿಯಲ್ಲಿ ಅದು ಸಕಾರಾತ್ಮಕ ಆಸ್ತಿಯಾಯಿತು. ಇವರಲ್ಲಿ ಯಾರೂ ಕೂಡ ಮೋಶೆ, ಯೆಹೋಶುವರಂತೆ ಇಡೀ ದೇಶಕ್ಕೆ ಸಂಬಂಧಿಸುವ ರೀತಿಯಲ್ಲಿ ರಾಷ್ಟ್ರೀಯ ನಾಯಕರಾಗಲಿಲ್ಲ. ಈ ಪುಸ್ತಕದಲ್ಲಿರುವ ದಾಖಲೆಯು ಅಖಂಡವಾಗಿರದೆ ಅದು ದೇಶದ ಕೆಲವು ನಿರ್ದಿಷ್ಟ ಭಾಗದಲ್ಲಿನ ಸ್ಥಳೀಯ ನ್ಯಾಯಸ್ಥಾಪಕನ ಬಗ್ಗೆ ಕೊಡಲ್ಪಟ್ಟಿರುವ ವರ್ಣನೆಯಾಗಿರುತ್ತದೆ. ಪ್ರಿಯರೇ, ಈ ಪುಸ್ತಕದ ಮುಖ್ಯ ಪ್ರಸ್ತಾಪ ಹಿಂಜರಿಯುವಿಕೆ ಹಾಗೂ ಮರಳಿ ಪಡೆಯುವಲ್ಲಿ ಮತ್ತು ಪುನಃ ಸ್ಥಾಪಿಸುವಲ್ಲಿ ದೇವರ ಆಶ್ಚರ್ಯಕರವಾದ ಕೃಪೆ ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಈ ಪುಸ್ತಕದ ಉದ್ದೇಶವು ಏನೆಂದರೆ, ಈ ಪುಸ್ತಕವು ಇತಿಹಾಸದ ತತ್ವಜ್ಞಾನವಾಗಿರುತ್ತದೆ. ಜ್ಞಾನೋಕ್ತಿ 14ನೇ ಅಧ್ಯಾಯ 34ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಪ್ರಜೆಗೆ ಧರ್ಮವು ಉನ್ನತಿ, ಅಧರ್ಮವು ಅವಮಾನವೇ ಎಂಬುದೇ. ಪ್ರಿಯರೇ, ಮುಂದಕ್ಕೆ ನಾವು ನೋಡುವಾಗ ಐತಿಹಾಸಿಕವಾಗಿ ಈ ಪುಸ್ತಕವು ಯೆಹೋಶುವನ ಮರಣದಿಂದ ಕೊನೆಯ ನ್ಯಾಯಸ್ಥಾಪಕನು ಮೊದಲ ಪ್ರವಾದಿಯೂ ಆದ ಸಮುವೇಲನವರೆಗೆ
ದೇಶದ ಇತಿಹಾಸವನ್ನು ದಾಖಲಿಸುತ್ತದೆ. ಇದು ಯೆಹೋಶುವನ ಮತ್ತು ಏಕನಾಯಕ ಪ್ರಭುತ್ವದ ಉಗಮದ ನಡುವಿನ ಅಂತರದಲ್ಲಿ ಸೇತುವೆಯಂತಿದೆ. ಮೋಶೆಯ ಸ್ಥಾನವನ್ನು ಯಾವ ರೀತಿ ಯೆಹೋಶುವನು ತುಂಬಿದ್ದನೋ ಹಾಗೆ ಯೆಹೋಶುವನ ಸ್ಥಾನವನ್ನು ತುಂಬಲು ಯಾರೂ ಇರಲಿಲ್ಲ. ಇಸ್ರಾಯೇಲ್ಯರು ವಾಗ್ದಾನದ ದೇಶವನ್ನು ಸೇರಿದ ಮೇಲೆ ದೇವಾಧಿಪತ್ಯದಲ್ಲಿದ್ದರು. ಇದು ತಾಪತ್ರಯ ಹಾಗೂ ಪರೀಕ್ಷೆಯ ಕಾಲವಾಗಿತ್ತು. ಮುಂದಕ್ಕೆ ನಾವು ನೋಡುತ್ತೇವೆ, ನೈತಿಕವಾಗಿ ಜನರು ಮಟ್ಟದಿಂದ ತೀರಾ ಕೆಳಗೆ ಇಳಿಯುವಿಕೆಯ ಸಮಯವಾಗಿತ್ತು. ಅಗೋಚರ ನಾಯಕನಾದ ಯೆಹೋವನಿಂದ ತಿರುಗಿ ಆ ಕಾಲದಲ್ಲಿ ಇಸ್ರಾಯೇಲರೊಳಗೆ ಅರಸನಿರಲಿಲ್ಲ, ಪ್ರತಿಯೊಬ್ಬನೂ ಮನಸ್ಸಿಗೆ ಬಂದ ಹಾಗೆಯೇ ನಡೆಯುತ್ತಿದ್ದನು ಎಂಬ ಕೆಳಮಟ್ಟಕ್ಕೆ ಬಂದಿಳಿಯಿತು. ದಯಮಾಡಿ ನ್ಯಾಯಸ್ಥಾಪಕರುಗಳು 1ನೇ ಅಧ್ಯಾಯ 1ನೇ ವಚನ ಮತ್ತು ನ್ಯಾಯಸ್ಥಾಪಕರ ಪುಸ್ತಕ 20ನೇ ಅಧ್ಯಾಯ 18ನೇ ವಚನವನ್ನು ಹೋಲಿಸಿ ನೋಡಿರಿ. ನಿಜವಾಗಿಯೂ ಇದು ಹೊಳೆಯುವ ಪ್ರಗತಿಯ ಕಾಲವಾಗಬೇಕಾಗಿತ್ತು, ಆದರೆ ಇದು ಪದೇ ಪದೇ ಸೋಲುವ ಕತ್ತಲೆಯ ದಿನವಾಗಿ ಬಿಟ್ಟಿದೆ. ಪ್ರಿಯ ದೇವಜನರೇ, ಇಸ್ರಾಯೇಲ್ಯರ ಇತಿಹಾಸದ ಚಕ್ರವು ದೇವರನ್ನು ಆರಾಧಿಸುವ ದೇಶದೊಂದಿಗೆ ಪ್ರಾರಂಭವಾಗುತ್ತದೆ. ನಂತರ ಅವರು ಕೆಳಗಿಳಿಯುವ ಕೆಲವು ನಿಶ್ಚಿತ ಹೆಜ್ಜೆಗಳನ್ನು ತೆಗೆದುಕೊಳ್ಳುತ್ತಾರೆ. ನ್ಯಾಯಸ್ಥಾಪಕರು 2ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುವ ಹಾಗೆ ಅವರು ಬಾಳನ ಪ್ರತಿಮೆಗಳನ್ನು ಸೇವಿಸುವುದರ ಮೂಲಕ ದೇವರ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಅವರು ಯೆಹೋವನನ್ನು ಬಿಟ್ಟು ಬಾಳ್, ಅಷ್ಟೋರೆತ್ ಎಂಬ ದೇವತೆಗಳನ್ನು ಸೇವಿಸಿದರು. ಯೆಹೋವನ ಕೋಪವು ಅವರ ಮೇಲೆ ಹುರಿಯ ಹತ್ತಿತು ಮತ್ತು ಆತನು ಅವರನ್ನು ವೈರಿಗಳ ಕೈಗಳಿಗೆ ಒಪ್ಪಿಸಿಬಿಟ್ಟನು. ಇಸ್ರಾಯೇಲ್ಯರು ಪರಾಧೀನತೆಯ ಸಮಯದಲ್ಲಿ ಸೇರಿದರು. ಅತಿ ಬೇಗನೆ ಅವರು ತಮ್ಮ ದುಃಖದ ಹಾಗೂ ಸಂಕಟದ ಸ್ಥಿತಿಯಲ್ಲಿ ದೇವರನ್ನು ಕೂಗಿಕೊಂಡರು. ಅವರು ದೇವರ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪಪಟ್ಟರು. ದೇವರು ನ್ಯಾಯಸ್ಥಾಪಕರನ್ನು ಎಬ್ಬಿಸುವ ಮೂಲಕ ಅವರನ್ನು ಬಿಡಿಸಿದನು. ನಂತರ ಮತ್ತೊಮ್ಮೆ ದೇಶವು ದೇವರನ್ನು ಸೇವಿಸಿತು. ಪ್ರೀತಿಯುಳ್ಳ ಸ್ನೇಹಿತರೆ, ಇತಿಹಾಸದ ಚಕ್ರವು ತಿರುಗುತ್ತಾ ಇದೆ. ಈ ಚಕ್ರವನ್ನು ಸತ್ಯವೇದದುದ್ದಕ್ಕೂ ನೋಡಬಹುದು. ಅಷ್ಟೇ ಅಲ್ಲ, ಅದು ಇಂದೂ ಕೂಡ ತಿರುಗುತ್ತಲೇ ಇದೆ. ಇತಿಹಾಸವು ಊರು ಹಾಕುತ್ತದೆ ಎಂಬ ಗಾದೆ ಮಾತು ಸಂಪೂರ್ಣವಾಗಿ ಸತ್ಯವಾದದ್ದೇ. ಕರ್ತನಲ್ಲಿ ಪ್ರಿಯರೇ, ನಾವು ಯೆಶಾಯನ ಪುಸ್ತಕವು ಇತಿಹಾಸದ ಕುರಿತು ದೇವರು ಕೊಡುವ ಈ ತತ್ವಜ್ಞಾನದೊಂದಿಗೆ ತೆರೆಯಲ್ಪಡುತ್ತದೆ ಎಂಬುದಾಗಿ ಬಲ್ಲೆವು. ರಾಷ್ಟ್ರಗಳ ಬೀಳುವಿಕೆಗೆ ಕಾರಣವಾಗಿರುವ 3 ಮೆಟ್ಟಲುಗಳನ್ನು ಯೆಶಾಯನು ನಮೂದಿಸಿರುತ್ತಾನೆ. ಅವು ಯಾವುದೆಂದರೆ, 1. ಆತ್ಮಿಕ ವಚನ ಭ್ರಷ್ಟತೆ, 2ನೇದು ನೈತಿಕ ಘೋರತನ ಹಾಗೂ ಕೊನೆಯದಾಗಿ 3ನೇದು ಯಾವುದೇ ರಾಷ್ಟ್ರದ ಕೊನೆಯ ಹಂತವಾಗಿರುವ ರಾಜಕೀಯ ಅನಾಯಕತ್ವ ಎಂಬುವುಗಳೇ. ಇತಿಹಾಸಗಳಿಂದಲೂ ರಾಷ್ಟ್ರಗಳನ್ನು ನಾಶ ಮಾಡಿರುವ ಮೆಟ್ಟಲುಗಳು ಇವೇ ಆಗಿವೆ. ಪ್ರಿಯರೇ, ಮುಂದಕ್ಕೆ ನಾವು ನ್ಯಾಯಸ್ಥಾಪಕರ ಪುಸ್ತಕದ ಹೊರರೇಖೆಯನ್ನು ನೋಡಿಕೊಳ್ಳೋಣ. ಅದರಲ್ಲಿ 1 ಮತ್ತು 2ನೇ ಅಧ್ಯಾಯಗಳಲ್ಲಿ ನ್ಯಾಯಸ್ಥಾಪಕರ ಕಾಲದ ಪ್ರಸ್ತಾವನೆ. 1ನೇ ಅಧ್ಯಾಯದಲ್ಲಿ ಯೆಹೋಶುವನ ಮರಣದ ನಂತರ ಯೆಹೂದ, ಸಿಮೆಯೋನ್, ಬೆನ್ಯಾಮೀನ್, ಮನಸ್ಸೆ, ಎಫ್ರಾಯಿಮ್, ಜೆಬುಲೋನ್, ಆಶೇರ್, ನಫ್ತಾಲಿ, ದಾನ್ ಕುಲಗಳವರ ನಿಯಮಿತ ಜಯಗಳಲ್ಲಿ ಪ್ರಕಟವಾದ ದೇಶದ ಸ್ಥಿತಿ. 2ನೇ ಅಧ್ಯಾಯದಲ್ಲಿ ನ್ಯಾಯಸ್ಥಾಪಕರ ಕಾಲದಲ್ಲಿ ಇಸ್ರಾಯೇಲ್ಯರ ಚಕ್ರದ ಕುರಿತು ದೇವರು ಇತಿಹಾಸದ ಪುಟಗಳಲ್ಲಿ ದಾಖಲಿಸುತ್ತಾನೆ. 3ರಿಂದ 16ನೇ ಅಧ್ಯಾಯಗಳವರೆಗೆ ನ್ಯಾಯಸ್ಥಾಪಕರ ಕಾಲವನ್ನು ನಾವು ನೋಡುತ್ತೇವೆ. ಅದರಲ್ಲಿ 3ನೇ ಅಧ್ಯಾಯದ 1ನೇ ವಚನದಿಂದ 11ನೇ ವಚನಗಳಲ್ಲಿ ಮೊದಲನೆಯ ವಚನ ಭ್ರಷ್ಟತೆ ಮೆಸೊಪೊತಾಮ್ಯದವರಿಂದ ಜಯಿಸಲ್ಪಟ್ಟದ್ದು. 3ನೇ ಅಧ್ಯಾಯದ 12ನೇ ವಚನದಿಂದ 31ನೇ ವಚನಗಳಲ್ಲಿ 2ನೆಯ ವಚನ ಭ್ರಷ್ಟತೆ ಮೋವಾಬ್ಯರು ಹಾಗೂ ಫಿಲಿಷ್ಟಿಯರಿಂದ ಜಯಿಸಲ್ಪಟ್ಟದ್ದು. ಮುಂದಕ್ಕೆ ನೋಡುತ್ತೇವೆ, 4ನೇ ಅಧ್ಯಾಯದ 1ನೇ ವಚನದಿಂದ 5ನೇ ಅಧ್ಯಾಯದ 31ನೇ ವಚನಗಳಲ್ಲಿ 3ನೆಯ ವಚನ ಭ್ರಷ್ಟತೆ ಕಾನಾನಿನ ಅರಸನಾದ ಯಾಬೀನನಿಂದ ಜಯಿಸಲ್ಪಟ್ಟದ್ದು ಎಂಬುದಾಗಿ. ಮುಂದಕ್ಕೆ ನಾವು ನೋಡುತ್ತೇವೆ, 6ನೇ ಅಧ್ಯಾಯದ 1ನೇ ವಚನದಿಂದ 8ನೇ ಅಧ್ಯಾಯದ 32ನೇ ವಚನಗಳಲ್ಲಿ 4ನೆಯ ವಚನ ಭ್ರಷ್ಟತೆ ಮಿದ್ಯಾನ್ಯರಿಂದ ಜಯಿಸಲ್ಪಟ್ಟದ್ದು. 8ನೇ ಅಧ್ಯಾಯದ 33ನೇ ವಚನದಿಂದ 10ನೇ ಅಧ್ಯಾಯದ 5ನೇ ವಚನಗಳಲ್ಲಿ 5ನೆಯ ವಚನ ಭ್ರಷ್ಟತೆ ನಾಗರಿಕ ಯುದ್ಧ ಎಂಬುದಾಗಿ ನೋಡುತ್ತೇವೆ. ಮುಂದುವರಿದು 10ನೇ ಅಧ್ಯಾಯದ 6ನೇ ವಚನದಿಂದ 12ನೇ ಅಧ್ಯಾಯದ 15 ವಚನಗಳಲ್ಲಿ 6ನೆಯ ವಚನ ಭ್ರಷ್ಟತೆ ಫಿಲಿಷ್ಟಿಯರು ಹಾಗೂ ಅಮ್ಮೋನಿಯರಿಂದ ಜಯಿಸಲ್ಪಟ್ಟದ್ದು ಎಂಬುದಾಗಿ. 13ನೇ ಅಧ್ಯಾಯದಿಂದ 16ನೇ ಅಧ್ಯಾಯಗಳಲ್ಲಿ 7ನೆಯ ವಚನ ಭ್ರಷ್ಟತೆಯನ್ನು ನೋಡುತ್ತೇವೆ, ಫಿಲಿಷ್ಟಿಯರಿಂದ ಜಯಿಸಲ್ಪಟ್ಟದ್ದು. ಮುಂದಕ್ಕೆ ನಾವು 17ರಿಂದ 21ನೇ ಅಧ್ಯಾಯಗಳವರೆಗೆ
ನ್ಯಾಯಸ್ಥಾಪಕರ ಕಾಲದ ಪರಿಣಾಮವನ್ನು ನೋಡುತ್ತೇವೆ. ಅದರಲ್ಲಿ 17 ಮತ್ತು 18ನೇ ಅಧ್ಯಾಯಗಳಲ್ಲಿ ದೇವಾಲಯಕ್ಕೆ ಸಂಬಂಧಪಟ್ಟ ಧಾರ್ಮಿಕ ವಚನಭ್ರಷ್ಟತೆ, 19ನೇ ಅಧ್ಯಾಯದಲ್ಲಿ ಕುಟುಂಬಕ್ಕೆ ಸಂಬಂಧಪಟ್ಟ ನೈತಿಕ ಗೋರತನ, 20 ಮತ್ತು 21ನೇ ಅಧ್ಯಾಯಗಳಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟ ರಾಜಕೀಯ ಅನಾಯಕತ್ವ ಎಂಬ ವಿಷಯಗಳನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಇಲ್ಲಿಗೆ ಪೀಠಿಕಾ ಭಾಗದ ಪರಿಚಯವು ಮುಕ್ತಾಯವಾಯಿತು. ಮುಂದಕ್ಕೆ ನಾವು ನ್ಯಾಯಸ್ಥಾಪಕರು ಪುಸ್ತಕದ 1 ಮತ್ತು 2ನೇ ಅಧ್ಯಾಯಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಧ್ಯಾನ ಮಾಡುವ ಪ್ರತಿಯೊಂದು ಹಂತದಲ್ಲಿಯೂ ದೇವರಾತ್ಮನ ಸಹಾಯ ಹಾಗೂ ನಡೆಸುವಿಕೆಯನ್ನು ಆಶ್ರಯಿಸಿಕೊಂಡು ಮುನ್ನಡೆಯೋಣ. ಪ್ರಿಯರೇ, ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ನ್ಯಾಯಸ್ಥಾಪಕರ ಕಾಲದ ಪ್ರಸ್ತಾವನೆ ಎಂಬುದಾಗಿರುತ್ತದೆ. ಮೊದಲನೆಯ ಅಧ್ಯಾಯದಲ್ಲಿ ವೈರಿಯನ್ನು ಹೊರಡಿಸಿ ಹೊಂದಬೇಕಿದ್ದ ಸಂಪೂರ್ಣ ಜಯದಲ್ಲಿ ಸೋಲನ್ನು ಕಂಡುಕೊಂಡ 12ರಲ್ಲಿ 9 ಕುಲಗಳವರ ಕುರಿತು ನಮೂದಿಸಲಾಗಿದೆ. ರೂಬೇನ್, ಇಸ್ಸಾಕಾರ್ ಹಾಗೂ ಗಾದ್ ಕುಲಗಳವರ ಬಗ್ಗೆ ಪ್ರಸ್ತಾಪಿಸಲಾಗಿಲ್ಲ. ಪ್ರಿಯರೇ, ಈ 3 ಕುಲಗಳವರು ಉಳಿದ ಕುಲಗಳವರಂತೆ ಸೋತರು ಎಂದು ನಾವು ಭಾವಿಸಬೇಕು. ಪ್ರತಿ ಕುಲವು ನಿರ್ದಿಷ್ಟವಾದ ವೈರಿಯನ್ನು ಎದುರಿಸಿತು. ಯಾವ ಸಮಯದಲ್ಲೂ ಕೂಡ ಇಡೀ ದೇಶವು ನಿರ್ದಿಷ್ಟವಾದ ಒಂದೇ ವೈರಿಯ ಸಂಗಡ ಯುದ್ಧದಲ್ಲಿ ನಿರತರಾಗಲಿಲ್ಲ. ಈ ಕುಲಗಳ ಬಲಹೀನತೆಯು 3ನೇ ವಚನದಲ್ಲಿ ಪ್ರಥಮ ಬಾರಿ ಪ್ರಕಟಗೊಂಡಿರುವುದು. ಅಲ್ಲಿ ಯಹೂದ್ಯರು ಸಿಮೆಯೋನ್ ಕುಲದವರನ್ನು ತಮ್ಮ ಸ್ಥಳೀಯ ಪರಿಸ್ಥಿತಿಯಲ್ಲಿ ಸಹಾಯಿಸಲು ಕರೆಯುತ್ತಿರುವರು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವಾಗೆ ನ್ಯಾಯಸ್ಥಾಪಕರ ಪುಸ್ತಕ 1ನೇ ಅಧ್ಯಾಯ 1ನೇ ವಚನವನ್ನು ಓದೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಯೆಹೋಶುವನು ಮರಣ ಹೊಂದಿದ ನಂತರ ಇಸ್ರಾಯೇಲ್ಯರು ಕಾನಾನ್ಯರೊಡನೆ ಯುದ್ಧ ಮಾಡುವುದಕ್ಕೆ ನಮ್ಮಲ್ಲಿ ಮೊದಲು ಯಾರು ಹೋಗಬೇಕು ಎಂದು ಯೆಹೋವನನ್ನು ಕೇಳಲು ಎಂಬುದಾಗಿ. ಪ್ರಿಯ ದೇವಜನರೇ, ಹೋಗಬೇಕು ಎಂಬ ಪದದಿಂದ ಕುಲಗಳ ಬಲಹೀನತೆಯು ಪ್ರಕಟವಾಗಿರುವುದನ್ನು ನಾವು ಕಂಡುಕೊಳ್ಳಬಹುದು. ಅವರು ತಾವು ಏನು ಮಾಡಬೇಕು ಮತ್ತು ತಮಗೋಸ್ಕರ ಕಾನಾನ್ಯರ ವಿರುದ್ಧ ಯಾರು ಹೋಗಲಿರುವರು ಎಂದು ದೇವರನ್ನು ಕೇಳಿದರು. ಪ್ರಿಯರೇ, ಇಸ್ರಾಯೇಲ್ಯರು ಅವರನ್ನು ಹೊರಹಾಕುವುದರಲ್ಲಿ ಸೋತದ್ದರಿಂದ ಕಾನಾನ್ಯರೀಗ ದೇಶದಲ್ಲಿ ಭದ್ರವಾಗಿ ನೆಲೆಸಿಬಿಟ್ಟಿದ್ದಾರೆ. ಸೌಲ ಹಾಗೂ ದಾವೀದರ ಆಳ್ವಿಕೆಯಲ್ಲಿಯೂ ಅವರು ಇಸ್ರಾಯೇಲ್ಯರ ಪಕ್ಕೆಯಲ್ಲಿ ಮುಳ್ಳಾಗಿದ್ದರು. ಬನ್ನಿರಿ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ನ್ಯಾಯಸ್ಥಾಪಕರು 1ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆತನು ಅವರಿಗೆ, ಯಹೂದ್ಯರು ಹೋಗಲಿ, ಇಗೋ ದೇಶವನ್ನು ಅವರಿಗೆ ಒಪ್ಪಿಸಿದ್ದೇನೆ ಅಂದನು ಎಂಬುದಾಗಿ. ಪ್ರಿಯರೇ, ಕಾನಾನ್ಯರು ಇಸ್ರಾಯೇಲ್ಯರ ಪ್ರಮುಖ ವೈರಿಗಳಾಗಿದ್ದಾರೆಂದು ಸಹಜವಾಗಿ ನಮಗೆ ತಿಳಿದು ಬರುತ್ತದೆ. ಮುಂದಕ್ಕೆ ನಾವು ನೋಡೋಣ. ನ್ಯಾಯಸ್ಥಾಪಕರು 1ನೇ ಅಧ್ಯಾಯ 3ನೇ ವಚನದಲ್ಲಿ ಅಲ್ಲಿ ಹೀಗೆ ನೋಡುತ್ತೇವೆ: ಆಗ ಯಹೂದ್ಯರು ತಮ್ಮ ಸಹೋದರರಾದ ಸಿಮೆಯೋನ್ಯರಿಗೆ, ಕಾನಾನ್ಯರೊಡನೆ ಯುದ್ಧ ಮಾಡುವುದಕ್ಕೋಸ್ಕರ ನೀವು ನಮ್ಮ ಸಂಗಡ ನಮ್ಮ ಸ್ವಾಸ್ಥ್ಯ ಭೂಮಿಗೆ ಬನ್ನಿರಿ, ಆನಂತರ ನಾವು ನಿಮ್ಮ ಸಂಗಡ ನಿಮ್ಮ ಸ್ವಾಸ್ಥ್ಯ ಭೂಮಿಗೆ ಬರುವೆವು ಎಂದು ಹೇಳಲು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೊದಲಿಗೆ ಯಹೂದ್ಯರ ಮತ್ತು ಸಿಮೆಯೋನ್ಯರ ನಡುವಿನ ಈ ಸಹಕಾರವು ಒಂದು ಉತ್ತಮವಾದ ಗುರುತಾಗಿ ಕಂಡುಬರುತ್ತದೆ. ಅದು ಹಾಗಿತ್ತು, ಆದರೆ ಅದು ಬಲಹೀನತೆಯ ಗುರುತು ಕೂಡ ಆಗಿತ್ತು. ತಮ್ಮ ನಿರ್ದಿಷ್ಟವಾದ ಭೂಮಿಯ ಭಾಗದಿಂದ ಕಾನಾನ್ಯರನ್ನು ಹೊರಡಿಸುವ ಕಾರ್ಯದಲ್ಲಿ ಬೇರೆಯವರಿಂದ ಸಹಾಯವನ್ನು ಪಡೆದುಕೊಳ್ಳುವ ಯಾವ ವ್ಯವಹಾರವೂ ಯಹೂದ್ಯ ಕುಲದವರಿಗಿರಲಿಲ್ಲ. ದೇವರ ಸಹಾಯದಿಂದ ತಾವೇ ಅದನ್ನು ಮಾಡಬಹುದಾಗಿತ್ತು. ಇದರ ಪರಿಣಾಮವಾಗಿ ಕಾನಾನ್ಯರನ್ನು ಆ ದೇಶದಿಂದ ಸಂಪೂರ್ಣವಾಗಿ ಹೊರಡಿಸಲು ಆಗಲೇ ಇಲ್ಲ. ಬನ್ನಿರಿ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ನ್ಯಾಯಸ್ಥಾಪಕರು 1ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಅವರು ಒಪ್ಪಿ ಯಹೂದ್ಯರ ಜೊತೆಯಲ್ಲಿ ಯುದ್ಧಕ್ಕೆ ಹೋದರು. ಆಗ ಯೆಹೋವನು ಕಾನಾನ್ಯರನ್ನು ಪೆರಿಜ್ಯರನ್ನು ಅವರ ಕೈಗೆ ಒಪ್ಪಿಸಿದ್ದರಿಂದ ಅವರು ಅವರಲ್ಲಿ 10,000 ಮಂದಿಯನ್ನು ಬೇಜೇಕಿನಲ್ಲಿ ಹತಮಾಡಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜಯದ ಮೊದಲ ಹೆಜ್ಜೆಯ ನಂತರ ದೇವರು ತಮ್ಮ ಸ್ವಾಸ್ಥ್ಯವನ್ನು ಬಿಡಿಸಿ ತಮ್ಮ ಕೈಗೆ ಸೇರಿಸುವನು ಎಂಬ ಭರವಸೆ ಯಹೂದ್ಯ ಜನರಿಗೆ ಇರಬಹುದೆಂದು ನಾವು ಆಲೋಚಿಸಬಹುದು. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ನ್ಯಾಯಸ್ಥಾಪಕರು 1ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನದವರೆಗೆ ಅಲ್ಲಿ ಹೀಗೆ ಬರೆದದೆ: ತರುವಾಯ ಅವರು ಹೋಗಿ ಪರ್ವತ ಪ್ರದೇಶ, ದಕ್ಷಿಣ ಸೀಮೆ, ಇಳಕಲಿನ ಪ್ರದೇಶ ಇವುಗಳಲ್ಲಿದ್ದ ಕಾನಾನ್ಯರೊಡನೆ ಯುದ್ಧ ಮಾಡಿದರು. ಅವರು ಮುಂಚೆ ಕಿರಿಯಾತರ್ಬ ಎಂಬ ಹೆಸರಿದ್ದ ಹೆಬ್ರೋನಿಗೆ ಹೋಗಿ ಅಲ್ಲಿದ್ದ ಕಾನಾನ್ಯರ ಮೇಲೆ ಬಿದ್ದು ಅವರಲ್ಲಿ ಶೇಷೈ, ಅಹಿಮಾನ್, ತಲೈ ಎಂಬವರನ್ನು ಹೊಡೆದು ಬಿಟ್ಟರು. ಅಲ್ಲಿಂದ ದೇಬೇರಿನವರಿಗೆ ವಿರುದ್ಧವಾಗಿ ಹೋದರು. ದೇಬೀರಕ್ಕೆ ಮುಂಚೆ
ಕಿರಿಯತ್ ಸೆಫೇರ್ ಎಂಬ ಹೆಸರಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇಬೀರ್ ಪಟ್ಟಣವು ಕಾನಾನ್ಯರಿಗೆ ಸಾಂಸ್ಕೃತಿಕ ಕೇಂದ್ರವಾಗಿತ್ತು. ಅದು ಪುಸ್ತಕಗಳ ಪಟ್ಟಣ ಎಂದು ಕರೆಯಲ್ಪಡುತ್ತದೆ. ಅಲ್ಲಿ ಗ್ರಂಥಾಲಯವಿದ್ದಿರಬಹುದು. ಬನ್ನಿರಿ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ನ್ಯಾಯಸ್ಥಾಪಕರು 1ನೇ ಅಧ್ಯಾಯ 12 ಮತ್ತು 13ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಕಿರಿಯತ್ ಸೇಫೇರನ್ನು ಹಿಡಿದುಕೊಳ್ಳುವವನಿಗೆ ನನ್ನ ಮಗಳಾದ ಅಕ್ಷಾ ಎಂಬಾಕೆಯನ್ನು ಮದುವೆ ಮಾಡಿಕೊಡುತ್ತೇನೆಂದು ಕಾಲೇಬನು ಹೇಳಲು, ಅವನ ತಮ್ಮನು ಕೆನಜನ ಮಗನೂ ಆದ ಒತ್ನಿಯೇಲನು ಅದನ್ನು ಹಿಡಿದನು. ಆಗ ಕಾಲೇಬನು ತನ್ನ ಮಗಳಾದ ಅಕ್ಷಾ ಎಂಬಾಕೆಯನ್ನು ಅವನಿಗೆ ಮದುವೆ ಮಾಡಿಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರು ಮೊದಲು ಬೆಟ್ಟದ ಸೀಮೆಯನ್ನು ತೆಗೆದುಕೊಂಡರು ಮತ್ತು ಅದನ್ನು ದೀರ್ಘಕಾಲದವರೆಗೆ ಹಿಡಿದಿಟ್ಟುಕೊಂಡರು. ಬೆಟ್ಟದ ಸೀಮೆ ಮತ್ತು ಸಮುದ್ರ ತೀರದ ಮಧ್ಯದಲ್ಲಿರುವ ಪ್ರದೇಶವು ಇಸ್ರಾಯೇಲ್ಯರ ಮತ್ತು ಕಾನಾನ್ಯರ ನಡುವಿನ ಸತತವಾದ ಹೋರಾಟದ ಸ್ಥಳವಾಗಿತ್ತು. ಪ್ರಿಯರೇ, ಇಸ್ರಾಯೇಲ್ಯರು ವಾಗ್ದಾನದ ದೇಶದಲ್ಲಿ ನೆಲೆಸಿದಾಗ ಅವರು ಕಾನಾನ್ಯರ ಧರ್ಮದ ಪ್ರಭಾವಕ್ಕೂ ಮತ್ತು ಶೋಧನೆಗಳಿಗೂ ವಶವಾದರು. ಅದು ಹೀನಾಯಿಸುವ ಧರ್ಮವಾಗಿತ್ತು ಮತ್ತು ಅತೀ ಬೇಗನೆ ಇಸ್ರಾಯೇಲ್ಯರು ದೇವರು ಅಸಹ್ಯಪಡುವ ಆರಾಧನೆಗೂ ವಚನಭ್ರಷ್ಟತೆಗೂ ಜಾರಿ ಹೋದರು. ಪ್ರೀತಿಯುಳ್ಳ ದೇವಜನರೇ, ಈಗ ವಾಕ್ಯ ಭಾಗಕ್ಕೆ ನಾವು ಬರುವಾಗ ಅಲ್ಲಿ ಆ ಪಟ್ಟಣವನ್ನು ತೆಗೆದುಕೊಂಡವರಿಗೆ ಬಹುಮಾನವನ್ನು ಕೊಡಲಾಗುವುದು ಎಂದು ಮಾತು ಕೊಡಲಾಗಿತ್ತು. ಮತ್ತು ಈ ಸನ್ನಿವೇಶದಲ್ಲಿ ಕಾಲೇಬನ ಮಗಳಾದ ಅಕ್ಷ ಎಂಬವಳೇ ಈ ಬಹುಮಾನವಾಗಿದ್ದಳು. ವ್ಯಾಕರಣದ ಪ್ರಕಾರ ನೋಡುವುದಾದರೆ ಒತ್ನಿಯೇಲನು ಒಂದು ವೇಳೆ ಕಾಲೇಬನ ಅಣ್ಣನ ಮಗನಾಗಿದ್ದಿರಬಹುದು, ಇಲ್ಲವೇ ಅವನ ಕೊನೆಯ ತಮ್ಮನಾಗಿದ್ದಿರಬಹುದು. ಆದರೆ ಕಾಲೇಬನ ಮಗಳಾದ ಅಕ್ಷಳೊಂದಿಗಿನ ಅವನ ಮದುವೆಯು ಅವನನ್ನು ಅಳಿಯನೆಂಬುದಾಗಿಯೂ ಪರಿಗಣಿಸಬಹುದಾಗಿತ್ತು. ಪ್ರಿಯರೇ, ಹೀಗೆ ಕಾಲೇಬನ ಸಂಬಂಧಿಯಾಗಿದ್ದರಿಂದ ಅನುಮಾನವಿಲ್ಲದೆ ಅವನನ್ನು ನ್ಯಾಯಸ್ಥಾಪಕನೆಂದು ಆಯ್ಕೆ ಮಾಡಲಾಗಿತ್ತು. ಪ್ರಿಯರೇ, ಕುಲಪಕ್ಷಪಾತವು ಅಂದಿನ ದಿನಗಳಲ್ಲಿಯೂ ರೂಢಿಯಲ್ಲಿತ್ತು. ಇಂದು ಅನೇಕ ಜನರು ಪ್ರಮುಖ ಸ್ಥಾನಗಳನ್ನು ತುಂಬಿಕೊಳ್ಳುತ್ತಾರೆ. ಅವರು ಅದಕ್ಕೆ ಸಮರ್ಥರಾಗಿರುವುದರಿಂದಲ್ಲ, ಆದರೆ ಕೆಲವು ನಿಕಟ ಬಾಂಧವ್ಯ ಅಥವಾ ಪರಿಸ್ಥಿತಿಯಿಂದಾಗಿ ಅಲ್ಲಿ ಅವರು ಸೇರಿಕೊಳ್ಳುತ್ತಾರೆ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ನ್ಯಾಯಸ್ಥಾಪಕರು 1ನೇ ಅಧ್ಯಾಯ 21ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ: ಯೆರೂಸಲೇಮಿನಲ್ಲಿದ್ದ ಯೆಬೂಶ್ಯರನ್ನು ಹೊರಡಿಸುವುದು ಬೆನ್ಯಾಮೀನರಿಂದ ಆಗದೇ ಹೋಯಿತು. ಅವರು ಇಂದಿನವರೆಗೂ ಬೆನ್ಯಾಮೀನರ ಸಂಗಡ ಯೆರೂಸಲೇಮಿನಲ್ಲಿಯೇ ವಾಸವಾಗಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಂದರೆ ಈ ವಾಕ್ಯ ಭಾಗವು ನೆರವೇರಿದ್ದು ಈ ದಾಖಲೆಯನ್ನು ಬರೆದ ಸಮಯದಲ್ಲಿ ಎಂದು ನಾವು ತಿಳಿದುಕೊಳ್ಳಬಹುದು. ನ್ಯಾಯಸ್ಥಾಪಕರು 1ನೇ ಅಧ್ಯಾಯ 27ನೇ ವಚನದಿಂದ 30ನೇ ವಚನದವರೆಗೆ ಗಮನಿಸುವಾಗ, ಮನಸ್ಸೆಯವರು ಬೆತ್ಷೆಯನ್, ತಾನಾಕ್, ದೋರ್, ಇಬ್ಲೆಯಾಮ್, ಮೆಗಿದ್ದೋ ಎಂಬ ಪಟ್ಟಣಗಳನ್ನು, ಅವುಗಳ ಗ್ರಾಮಗಳನ್ನು ಸ್ವಾಧೀನ ಮಾಡಿಕೊಳ್ಳಲಿಲ್ಲ. ಆದದರಿಂದ ಕಾನಾನ್ಯರು ಆ ಪ್ರಾಂತ್ಯಗಳಲ್ಲೇ ವಾಸಿಸುವುದಕ್ಕೆ ದೃಢ ಮಾಡಿದರು. ಇಸ್ರಾಯೇಲ್ಯರು ಬಲಗೊಂಡ ಮೇಲೆ ಅವರನ್ನು ದಾಸತ್ವಕ್ಕೆ ಹಚ್ಚಿದರೇ ಹೊರತು ಅಲ್ಲಿಂದ ಅಟ್ಟಿಬಿಡಲಿಲ್ಲ. ಎಫ್ರಾಯಿಮ್ಯರು ಗೆರೇಜಿನಲ್ಲಿದ್ದ ಕಾನಾನ್ಯರನ್ನು ಹೊರಡಿಸಿ ಬಿಡಲಿಲ್ಲ. ಆದದರಿಂದ ಅವರು ಅವರ ಮಧ್ಯದಲ್ಲೇ ವಾಸಿಸುವರಾದರು. ಜೆಬುಲೂನ್ಯರು ಕಿಟ್ರೋನ್, ನಹಲೋಲ್ ಎಂಬ ಪಟ್ಟಣಗಳ ನಿವಾಸಿಗಳನ್ನು ಅಟ್ಟಿಬಿಡಲಿಲ್ಲ. ಆದರೆ ಆ ಕಾನಾನ್ಯರು ಅವರಿಗೆ ದಾಸರಾಗಿ ಅವರ ಮಧ್ಯದಲ್ಲೇ ವಾಸ ಮಾಡುವವರಾದರು. ಪ್ರತಿಯೊಬ್ಬರ ವಿಷಯದಲ್ಲಿಯೂ ವರದಿಯು ಸೋಲೇ ಆಗಿರುತ್ತದೆ. ದಯವಿಟ್ಟು ನೀವಿದನ್ನು ಗಮನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನ್ಯಾಯಸ್ಥಾಪಕರು 1ನೇ ಅಧ್ಯಾಯ 31ನೇ ವಚನದಿಂದ 33ನೇ ವಚನಗಳಲ್ಲಿ ಬರೆಯಲ್ಪಟ್ಟ ವಿಚಾರಗಳು ಹೀಗಿದೆ: ಆಶೇರ್ಯರು ಅಕ್ಕೋ, ಚೀದೋನ್, ಅಹಲಾಬ್, ಅಕ್ಕೀಜಾಬ್, ಹೆಲಾಬಾ, ಆಫೀಕ್, ರೆಹೋಬ್ ಎಂಬ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳಲಿಲ್ಲ. ಅವರು ಆ ದೇಶದ ಕಾನಾನ್ಯರನ್ನು ಹೊರಡಿಸದೆ ಅವರ ಮಧ್ಯದಲ್ಲೇ ವಾಸ ಮಾಡಿದರು. ನಫ್ತಾಲ್ಯರು ಬೇತ್ ಶೆಮೆಷ್, ಬೇತ್ನಾತ್ ಎಂಬ ಊರುಗಳನ್ನು ಸ್ವತಂತ್ರಿಸಿಕೊಳ್ಳದೆ ಅಲ್ಲಿಯ ನಿವಾಸಿಗಳಾದ ಕಾನಾನ್ಯರ ಮಧ್ಯದಲ್ಲೇ ವಾಸ ಮಾಡಿದರು ಮತ್ತು ಆ ಬೇತ್ ಶೆಮೆಷ್, ಬೇತ್ನಾತ್ ಊರುಗಳ ಜನರು ಅವರಿಗೆ ದಾಸರಾದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆಶೇರ್ಯರು ಹಾಗೂ ನಫ್ತಾಲ್ಯರು ಕಾನಾನ್ಯರನ್ನು ಸಂಪೂರ್ಣವಾಗಿ ಹೊರಡಿಸಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 1ನೇ ಅಧ್ಯಾಯ 34ನೇ ವಚನ ಹೀಗೆ ಹೇಳುತ್ತದೆ: ಇದಲ್ಲದೆ ಅಮೋರಿಯರು ದಾನ್ ಕುಲದವರನ್ನು ತಗ್ಗಿನ ಪ್ರದೇಶಕ್ಕೆ ಇಳಿಯಗೊಡದೆ
ಹಿಂದಟ್ಟಿ ಬೆಟ್ಟಗಳಿಗೆ ಓಡಿಸಿಬಿಟ್ಟರು ಎಂಬುದಾಗಿ. ಅಂದರೆ ಅವರು ದಾನ್ ಕುಲದವರನ್ನು ಬೆಟ್ಟದ ಸೀಮೆ ಮೇಲೆ ಹಿಂದಟ್ಟಿದರು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವಜನರೇ, ಇದು ವಾಗ್ದಾನದ ದೇಶವಾಗಿದೆ. ದೇವರು ಇದನ್ನು ಇಸ್ರಾಯೇಲರಿಗೆ ಕೊಟ್ಟಿದ್ದಾನೆ. ದೇವರು ಕೊಟ್ಟಂಥ ಸ್ವಾಸ್ಥ್ಯವನ್ನು ಸ್ವಾಧೀನಪಡಿಸಿಕೊಳ್ಳುವಲ್ಲಿ ಯಾವ ಒಂದು ಕುಲವೂ ಸಫಲವಾಗಲಿಲ್ಲವೆಂಬುದು ಸಹಜವಾಗಿ ಕಂಡುಬರುತ್ತದೆ. ಎಂಥ ದುರಂತದ ಸಂಗತಿ ಪ್ರಿಯರೇ! ಇಲ್ಲಿಗೆ ನ್ಯಾಯಸ್ಥಾಪಕರು ಪುಸ್ತಕದ 1ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿದ್ದೇವೆ. ದೇವರು ನಮಗೆ ಅನೇಕ ಸತ್ಯಗಳನ್ನು ತಿಳಿಯಪಡಿಸಿದ್ದಾನೆ. ಪ್ರಿಯರೇ, ಇದೆಲ್ಲವನ್ನು ನಾವು ನೆನಪು ಮಾಡಿಕೊಳ್ಳುತ್ತಾ ನ್ಯಾಯಸ್ಥಾಪಕರು ಪುಸ್ತಕದ 2ನೇ ಅಧ್ಯಾಯದ ಕೆಲವು ಮುಖ್ಯ ಭಾಗಗಳನ್ನು ಮಾತ್ರ ನೋಡಿಕೊಂಡು ಆ ಮೂಲಕ ದೇವರು ನಮಗೆ ತಿಳಿಯಪಡಿಸುವಂಥ ಸತ್ಯಗಳಿಗೆ ವಿಧೇಯರಾಗೋಣ. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 2ನೇ ಅಧ್ಯಾಯ ಮೊದಲಿನ 3 ವಚನಗಳು ಹೀಗೆ ಹೇಳುತ್ತದೆ. ಯೆಹೋವನ ದೂತನು ಗಿಲ್ಗಾಲಿನಿಂದ ಬೋಕೇಮಿಗೆ ಬಂದು ಇಸ್ರಾಯೇಲ್ಯರಿಗೆ, ನಾನು ನಿಮ್ಮನ್ನು ಐಗುಪ್ತದಿಂದ ಬರಮಾಡಿ ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ದೇಶಕ್ಕೆ ಕರೆತಂದೆನು. ನಿಮ್ಮೊಡನೆ ಮಾಡಿಕೊಂಡ ಒಡಂಬಡಿಕೆಯನ್ನು ಎಂದೂ ಭಂಗಪಡಿಸುವುದಿಲ್ಲವೆಂದು ನಾನು ಮಾತು ಕೊಟ್ಟಾಗ ನೀವು ಈ ದೇಶದ ನಿವಾಸಿಗಳ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳಬಾರದು, ಅವರ ಯಜ್ಞವೇದಿಗಳನ್ನು ಕೆಡವಿ ಬಿಡಬೇಕು ಎಂದು ಆಜ್ಞಾಪಿಸಿದೆನು. ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ. ಹೀಗೆ ಯಾಕೆ ಮಾಡಿದಿರಿ? ನೀವು ಹೀಗೆ ಮಾಡುವುದಾದರೆ ನಾನು ಈ ದೇಶ ನಿವಾಸಿಗಳನ್ನು ನಿಮ್ಮೆದುರಿನಿಂದ ಓಡಿಸಿಬಿಡುವುದಿಲ್ಲ. ಅವರು ನಿಮ್ಮನ್ನು ಉಪದ್ರವಪಡಿಸುವರು, ಅವರ ದೇವತೆಗಳು ನಿಮಗೆ ಉರುಲಾಗುವವು ಎಂದು ಮೊದಲೇ ಹೇಳಿದೆನಲ್ಲ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 1ನೇ ವಚನದಲ್ಲಿ ಓದುವ ಯೆಹೋವನ ದೂತನು ಬೇರೆ ಯಾರೂ ಆಗಿರದೆ ಆತನು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಮಾನವ ಇಂದ್ರಿಯ ಜ್ಞಾನದಿಂದ ಗ್ರಹಿಸಿಕೊಳ್ಳಬಹುದಾದ ರೂಪದಲ್ಲಿ ದೇವರು ಪ್ರತ್ಯಕ್ಷನಾದನು. ಆತನು ಯಾವಾಗಲೂ ತನ್ನ ಜನರ ಅವಶ್ಯಕತೆಗಳನ್ನು ಸಂಧಿಸಿದ್ದಾಗ್ಯೂ ಅವರು ಆತನ ಸ್ವರಕ್ಕೆ ವಿಧೇಯರಾಗಲಿಲ್ಲ. ಇದು ಇಸ್ರಾಯೇಲ್ಯರ ಇತಿಹಾಸದ ಚಕ್ರದ ಪ್ರಾರಂಭವಾಗಿತ್ತು. ಅವರು ದೇವರನ್ನು ತೊರೆದು ಬಿಡುವ ಆಯಾಸದ ಸರದಿಯನ್ನು, ಪಾಪ ಮಾಡುವುದನ್ನು, ಪರಾಧೀನತೆಗೆ ವೈರಿಗಳಿಂದ ಕ್ಷೀಣಿಸಲ್ಪಡುವುದನ್ನು ಮತ್ತು ದೇವರಿಗೆ ಪಶ್ಚಾತ್ತಾಪದಿಂದ ಹಿಂತಿರುಗುವುದನ್ನು, ದೇವರಿಂದ ನೇಮಿಸಲ್ಪಟ್ಟಂಥ ನ್ಯಾಯಸ್ಥಾಪಕರಿಂದ ಬಿಡಿಸಲ್ಪಡುವುದನ್ನು, ದೇವರ ಬಳಿಗೆ ವಿಧೇಯತೆಯಿಂದ ಹಿಂತಿರುಗುವುದನ್ನು ಉರುಹಾಕಿದರು. ಪ್ರಿಯರೇ, ಇದು ಅವರ ಜೀವಿತದಲ್ಲಿ ಒಂದು ಅಭ್ಯಾಸವಾಗಿ ಹೋಯಿತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ನಾವು ಬಂದಿರುವಾಗ ಕಡೆಯದಾಗಿ ನ್ಯಾಯಸ್ಥಾಪಕರು 2ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆಗ ಯೆಹೋವನು ಅವರನ್ನು ಸೂರೆ ಮಾಡುವವರ ಕೈಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ನ್ಯಾಯಸ್ಥಾಪಕರನ್ನು ಕಳುಹಿಸಿದರು ಎಂಬುದಾಗಿ. ಪ್ರಿಯರೇ, ಪ್ರತಿ ಸಾರಿ ಇಸ್ರಾಯೇಲ್ಯರು ನೆಲವನ್ನು ಕಚ್ಚಿದಾಗ ದೇವರು ಅವರನ್ನು ಬಿಡಿಸುವುದಕ್ಕೋಸ್ಕರ ನ್ಯಾಯಸ್ಥಾಪಕರನ್ನು ಎಬ್ಬಿಸಿದನು. ಈ ವಾಕ್ಯ ಸಂದೇಶವನ್ನು ಆಲಿಸುತ್ತಿರುವ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೆಹೋಶುವನ ಮರಣದ ನಂತರ ಇಸ್ರಾಯೇಲ್ಯರ ಜೀವಿತದಲ್ಲಿ ನಡೆದ ಸಂಗತಿಗಳ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡಿದ್ದಾನೆಂದು ನಾನು ನಂಬುತ್ತೇನೆ. ಕಾನಾನ್ಯರನ್ನು ಸಂಪೂರ್ಣವಾಗಿ ಹೊರಡಿಸುವಲ್ಲಿ ವಿಫಲರಾದ ಇಸ್ರಾಯೇಲ್ಯರು ಅವರನ್ನು ತಮ್ಮ ಮಧ್ಯದಲ್ಲಿಯೇ ಇಟ್ಟುಕೊಂಡು ಅವರಿಂದ ಪ್ರಭಾವಿತರಾದರು. ಈ ವಿಷಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ಯಾವುದರಿಂದ ಪ್ರಭಾವಿತರಾಗಿದ್ದೇವೆ? ದೇವರು ಅಸಹ್ಯಪಡುವಂಥ ಯಾವುದೇ ಕಾರ್ಯವು ನಮ್ಮಲ್ಲಿರುವುದಾದರೆ ಅದನ್ನು ಪರಿಶುದ್ಧಾತ್ಮನ ಸಹಾಯದಿಂದ ಬಿಟ್ಟು ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಇನ್ನು ಮುಂದೆ ಆತನಿಗಾಗಿ ಜೀವಿಸೋಣ. ಪ್ರಿಯರೇ, ದೇವರು ತಾನೇ ಈ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸಿ ಆಶೀರ್ವದಿಸಿ ನಡೆಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರ ವಾಕ್ಯದ ಧ್ಯಾನವು ಎಷ್ಟು ಅರ್ಥಗರ್ಭಿತವಾಗಿತ್ತು ಅಲ್ಲವೇ? ನಿಜವಾಗಿಯೂ ನಾವು ಧನ್ಯರು. ಇಸ್ರಾಯೇಲ್ಯರು ದೇವರಿಂದ ದೂರವಾಗಿ ಸಂಕಷ್ಟಕ್ಕೆ ಒಳಗಾಗಿ ಮೊರೆ ಇಟ್ಟಾಗ ದೇವರು ತಮ್ಮ ಯೋಗ್ಯತೆಗೆ ಹಾಗೂ ಸಾಮರ್ಥ್ಯಕ್ಕೆ ಸೀಮಿತವಾಗಿದ್ದವರನ್ನು ಆರಿಸಿಕೊಂಡು ತನ್ನ ಆದೇಶದ ಅಡಿಯಲ್ಲಿ ಅವರನ್ನು ನ್ಯಾಯಸ್ಥಾಪಕರನ್ನಾಗಿ ಉಪಯೋಗಿಸಿ ತನ್ನ ಜನರನ್ನು ಬಿಡುಗಡೆಗೆ ನಡೆಸಿದನು. ಆದುದರಿಂದ ಪ್ರತಿ ಕ್ಷಣವೂ ನಮ್ಮನ್ನು ಮುನ್ನಡೆಸುವ ಯೇಸುಕ್ರಿಸ್ತನಿಗೆ ವಿಧೇಯರಾಗಿ ಲೋಕದ ಪ್ರಭಾವಕ್ಕೆ ಒಳಗಾಗದೇ ಇರೋಣ.
ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸ್ನೇಹಿತರೆ, ನಾವು ಬಹು ಅಮೂಲ್ಯವಾದ ಸತ್ಯಗಳನ್ನು ತಿಳಿಯಪಡಿಸಿ ನಮ್ಮನ್ನು ನಿರೀಕ್ಷೆಯ ಜೀವಿತಕ್ಕೆ ನಡೆಸುವ ಈ ಕಾರ್ಯಕ್ರಮವನ್ನು ನೀವು ಇಷ್ಟಪಟ್ಟಿರುವಿರಾ? ಹಾಗಾದರೆ ಇತರರಿಗೆ ತಿಳಿಯಪಡಿಸಿರಿ ಹಾಗೂ ನಾವು ತಿಳಿಸುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ತಿರುಗಿ ಭೇಟಿಯಾಗೋಣ. ವಂದನೆಗಳು.